ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಸುಜಾತ ಗೌಡ ವ್ಲಾಗ್ಸ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಸೂಪರ್ ಆಗಿದ್ದೀರಾ ಅನ್ಕೊತೀನಿ. ಆ್ಯಂಡ್ ಯಾರೆಲ್ಲ ವೀಡಿಯೋಸ್ ನೋಡ್ತಾಯಿದ್ದೀರಿ, ಹೇಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋದಕ್ಕೆ ಹೋಗ್ಬಿಡಿ. ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರೋ ಐಟಮು ಅಂದರೆ ಈ ಉಪ್ಪಿನಕಾಯಿ ಒಂದೇ ನೋಡಿ ಅಲ್ವಾ. ಬನ್ನಿ, ನನಗಂತೂ ನೋಡ್ತಾ ಇದ್ದಂಗೆ ವಿಡಿಯೋ ನೋಡ್ತಿದ್ದಂಗೆ ಬಾಯಲ್ಲಿ ನೀರು ಬರ್ತಾಯಿದೆ. ಸೂಪರಾಗಿ ಸಿಂಪಲ್ಲಾಗಿ ಕಡಿಮೆ ಇಂಗ್ರೀಡಿಯೆಂಟ್ನ ಬಳಸಿ ತಿಂಗಳಾರುಗಟ್ಟಲೆ ಇಡುವಂಥ ಒಂದು ಸೂಪರಾಗಿರುವಂಥ ಒಂದು ಉಪ್ಪಿನಕಾಯಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದು ನಿಂಬೆಹಣ್ಣಿನ ಉಪ್ಪಿನಕಾಯಿ. ನೋಡಿ, ನಾನಿಲ್ಲಿ ಒಂದು 10-12 ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ಹಣ್ಣಾಗಿರುವಂಥ ನಿಂಬೆಹಣ್ಣನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ. ನೀವು ಸ್ವಲ್ಪ ಕಾಯಿ ಇರೋ ಥರದನ್ನು ಸಹ ಬಳಸ್ಬೋದು. ನಿಂಬೆಹಣ್ಣನ್ನು ಮೊದಲಿಗೆ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದಾದ ನಂತರ ಒಂದು ಕಾಟನ್ ಬಟ್ಟೆನಲ್ಲಿ ನೀರಿನ ಅಂಶ ಒಂದು ಚೂರು ಇರಬಾರ್ದು, ಆ ಥರ ನೀಟಾಗಿ ಒರೆಸಿ ಇಟ್ಕೊಂಡಿದ್ದೀನಿ. ಈಗ ಒರೆಸಿಟ್ಟಿರೋವಂಥ ನಿಂಬೆಹಣ್ಣ ಈ ಥರ ಹೋಳುಗಳನ್ನಾಗಿ ಕಟ್ ಮಾಡ್ಕೊಬಂದಿದ್ದೀನಿ ನೋಡಿ. ನೀವು ಒಂದು ನಿಂಬೆಹಣ್ಣಲ್ಲಿ 4 ಪೀಸ್ ಆದರೂ ಮಾಡ್ಬೋದು, ಅಥವಾ 6 ಪೀಸನ್ನಾದರೂ ಸಹ ಮಾಡಬಹುದು. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ. ಈಗ ನೋಡಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನನ್ನ ಸೈಡಲ್ಲಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಉಪ್ಪಿನಕಾಯಿ ಮಾಡೋದಕ್ಕೆ ಅಂತೇಳಿ ಗ್ಲಾಸ್ ಜಾರನ್ನು ತೊಗೊಂಡಿದ್ದೀನಿ. ನೀವು ಗ್ಲಾಸ್ ಜಾರನ್ನೇ ಬಳಸಬೇಕು ಅಂತೇನಿಲ್ಲ. ಈ ಥರ ಪಿಂಗಾಣಿದು ಸಹ ಪಕ್ಕದಲ್ಲೇ ಕಾಣಿಸ್ತಿದೆ ಅಲ್ವಾ, ಪಿಂಗಾಣಿ ಜಾರನ್ನು ಸಹ ನೀವು ಬಳಸ್ಬೋದು. ನೋಡಿ, ಮೊದಲಿಗೆ ನಾನು ಗ್ಲಾಸ್ ಜಾರ್ಗೆ 2 ಹಿಡಿಯಷ್ಟು ನಿಂಬೆಹಣ್ಣಿನ ಹೋಳುಗಳನ್ನ ಹಾಕ್ತಾಯಿದ್ದೀನಿ. ಈಗ ಅದಕ್ಕೆ 1 ಹಿಡಿಯಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಈ ನಿಂಬೆಹಣ್ಣು ಸ್ವಲ್ಪ ರಸವಾಗಿ ಹುಳಿ ಜಾಸ್ತಿ ಇರೋದ್ರಿಂದ ನಾನಿಲ್ಲಿ ಉಪ್ಪನ್ನು ಜಾಸ್ತಿ ಹಾಕ್ತಾಯಿದ್ದೀನಿ. ಸೊ ನೋಡಿಕೊಂಡು ಹಾಕ್ಕೊಳ್ಳಿ. ಮತ್ತು ನಾನು ಇದಕ್ಕೆ 3 ಹಿಡಿಯಷ್ಟು ನಿಂಬೆಹಣ್ಣು ಹೋಳುಗಳನ್ನ ಹಾಕ್ಕೊತಿದ್ದೀನಿ. ನೀವು ಕೈಯಲ್ಲಿ ಹಾಕಿಲ್ಲ ಅಂದರೆ ನೀವು ಯಾವುದಾದ್ರೂ ಒಂದು ಬೌಲ್ನಾದರೂ ನೀವು ಯೂಸ್ ಮಾಡ್ಕೊಬೋದು. ಕೈಯಲ್ಲಿ ಸಹ ಒಂದು ಚೂರು ಕೂಡ ನೀರಿನ ಅಂಶ ಇರಬಾರ್ದು. ಆ ಥರ ನೀಟಾಗಿ ಕೈಯನ್ನು ವಾಶ್ ಮಾಡಿಕೊಂಡು ಚೆನ್ನಾಗಿ ಕೈನ ಒರೆಸ್ಕೊಂಡು ಆಮೇಲೆ ನೀವು ಉಪ್ಪಿನಕಾಯಿನ ಹಾಕಿ, ನಾನು ಸಹ ಅದೇ ರೀತಿ ಮಾಡಿದ್ದೀನಿ ನೋಡಿ. ಮತ್ತೆ 1 ಹಿಡಿಯಷ್ಟು ಉಪ್ಪನ್ನು ಹಾಕಿದ್ದೀನಿ. ನೆಕ್ಸ್ಟು ಮಿಕ್ಕಿರೋವಂಥ 2 ಹಿಡಿಯಷ್ಟು ನಿಂಬೆಹಣ್ಣನ್ನು ಹೋಳುಗಳನ್ನ ಸಹ ನಾನಿಲ್ಲಿ ಜಾರ್ಗೆ ಹಾಕ್ಕೊಂಡು ಮತ್ತೆ ಅದಕ್ಕೆ 1 ಹಿಡಿಯಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನಾನು ಯಾವುದೇ ಥರ ಬೀಜಗಳು, ನಿಂಬೆಹಣ್ಣು ಬೀಜಗಳೆಲ್ಲ ಏನಿದೆ ಅದನ್ನು ನಾನು ತೆಗೆದಿಲ್ಲ. ನೀವು ಬೇಕಿದ್ದರೆ ತಗೊಬೋದು, ಅಥವಾ ಹಾಗೆ ಬಿಟ್ಟರು ನಡೆಯುತ್ತೆ. ಈಗ ಮತ್ತೆ ನಾನು ನೋಡಿ ಕಂಪ್ಲೀಟಾಗಿ 1 ಮುಷ್ಟಿಯಷ್ಟು ಉಪ್ಪನ್ನು ನಾನು ಹಾಕಿದ್ದೀನಿ. ಇಲ್ಲಿ ಟೋಟಲ್ ನಾನಿಲ್ಲಿ 3 ಹಿಡಿಯಷ್ಟು ಉಪ್ಪನ್ನು ಬಳಸಿದ್ದೀನಿ ಈ ಉಪ್ಪಿನಕಾಯಿ ಮಾಡಲಿಕ್ಕೆ ಅಂತ ನೋಡಿ. ಈಗ ಉಪ್ಪನ್ನು ಹಾಕ್ಕೊಂಡಿದ್ದಾದ ನಂತರ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಕ್ಯಾಪನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಕುದುಕಿ ಮಿಕ್ಸ್ ಮಾಡ್ಕೊಬೇಕು. ನೀವು ಈ ಉಪ್ಪಿನಕಾಯಿನ ನೀವು ಗ್ಲಾಸ್ ಜಾರಲ್ಲಾದರೂ ಮಾಡ್ಬೋದು. ನಾನು ನಿಮಗೆ ಹೇಳಿದೆ ಅಲ್ವಾ, ಆಗಲೇ ನೋಡಿ ನಾನು 2 ಜಾರನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ಈ ಥರ ಟೈಟಾಗಿ ಇರುತ್ತಲ್ವ, ಹೇರ್ ಟೈಟ್ ಇರುತ್ತಲ್ವ, ಈ ಥರ ಗ್ಲಾಸ್ ಜಾರಲ್ಲೂ ಸಹ ನೀವು ಉಪ್ಪಿನಕಾಯಿನ ಮಾಡ್ಬೋದು. ಅಥವಾ ನೀವಿಲ್ಲಿ ಪಿಂಗಾಣಿದೇನು ನೋಡ್ತಾ ಇದ್ದೀರಾ ಪಕ್ಕದಲ್ಲಿ, ಆ ಜಾರಲ್ಲೂ ಸಹ ನೀವು ಉಪ್ಪಿನಕಾಯಿನ ಮಾಡ್ಬೋದು. ಈಗ ನೋಡಿ, ಉಪ್ಪೆಲ್ಲ ಹಾಕಿದಾದ ನಂತರ ನಾನಿಲ್ಲಿ ಚೆನ್ನಾಗಿ ಕುಲುಕಿ ಮಿಕ್ಸ್ ಮಾಡ್ಕೊಬೇಕು. ಪ್ರತಿಯೊಂದು ನಿಂಬೆಹಣ್ಣು ಹೋಳುಗಳೇನಿದೆ ಆ ಹೋಳುಗಳಿಗೆಲ್ಲ ಉಪ್ಪು ಹಿಡಿಯೋ ತನಕ, ಉಪ್ಪು ಹಿಡಿಯೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ. ಈಗ ಇದು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು 3 ದಿವಸ ಆದರೂ ಅಥವಾ 2 ದಿವಸ ಆದರೂ ಇದನ್ನು ಮುಟ್ಲಿಕ್ಕೆ ಹೋಗಬಾರ್ದು. ಅದನ್ನು ಹಾಗೆ ಬಿಟ್ಬಿಡಬೇಕು. ಒಂದು ಸೈಡಲ್ಲಿ ಇಟ್ಟು ಚೆನ್ನಾಗಿ ನಿಂಬೆಹಣ್ಣು ಹೋಳುಗಳೇನಿದೆ ಅದು ಉಪ್ಪಲ್ಲಿ ಚೆನ್ನಾಗಿ ಬೇಯಬೇಕು. ಆ ರೀತಿ ನೀವು ಇಟ್ಬಿಡಬೇಕು. ನಾನು 2 ಡೇಸ್ ಇಟ್ಟಿದ್ದೀನಿ ನೋಡಿ, 3 ಡೇಸ್ ಇಟ್ಟಿದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಉಪ್ಪಲ್ಲಿ ನಿಂಬೆಹಣ್ಣು ಬೆಂದಿದೆ ನೋಡಿ, ನೋಡ್ತಾ ಇರ್ಬೋದು ನೀವೇ. ಈಗ ನೋಡಿ, ನಾನು ಹಾಕಿದಾಗ ತುಂಬಾ ಇತ್ತು, ಬಟ್ ಇವಾಗ ನೋಡಿ ಉಪ್ಪಲ್ಲಿ ಬೆಂದಿರೋದ್ರಿಂದ ಎಷ್ಟು ಕಮ್ಮಿ ಆಗಿದೆ ಅಂತ. 3 ದಿವಸ ಆದಮೇಲೆ ತೆಗೆದಿರೋ ಅಂಥದ್ದು, ನಾನು ಪದೇ ಏನು ತೆಗೆದಿಲ್ಲ. ಈಗ ಈ ಥರ ಮರದ್ದು ಸೌಟು ಬರುತ್ತಲ್ವ, ಇದನ್ನು ಬಳಸಿ. ಯಾವುದೇ ಕಾರಣಕ್ಕೂ ಸ್ಟೀಲ್ ಸ್ಪೂನ್ಸ್ಗಳನ್ನೆಲ್ಲ ಬಳಸೋದಕ್ಕೆ ಹೋಗಬೇಡಿ. ಈ ಥರ ಮರದ ಸ್ಪೂನ್ಗಳನ್ನ ಬಳಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಳಿ. ಅದಾದ ನಂತರ ನಾನಿಲ್ಲಿ ಖಾರಕ್ಕೆ ಅಂತ ಹೇಳಿ ನಾನು ಅಚ್ಚ ಖಾರದ ಪುಡಿನ ಬಳಸ್ತಾ ಇದ್ದೀನಿ. 3 ಚಮಚದಷ್ಟು ಅಚ್ಚ ಖಾರದ ಪುಡಿನ ಬಳಸ್ತಾ ಇದ್ದೀನಿ. ಈ ನಿಂಬೆಹಣ್ಣು ಸ್ವಲ್ಪ ಅಲ್ಲ, ಜಾಸ್ತಿ ಮಟ್ಟಿಗೆ ಹುಳಿ ಇರುತ್ತೆ. ಕಾಯಿ ನಿಂಬೆಹಣ್ಣಾದರೆ ಎಷ್ಟು ಹುಳಿ ಬರಲ್ಲ. ಇದು ತುಂಬ ಹಣ್ಣಾಗಿರೋವಂಥ ನಿಂಬೆಹಣ್ಣಾಗಿರೋದ್ರಿಂದ ಇದು ಹುಳಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾನು ಖಾರನ ಇಷ್ಟು ಹಾಕ್ಕೊತಿದ್ದೀನಿ. 3 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕಿದ್ಮೇಲೆ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಆಗಲೇ ಹೇಳಿದೆ ಅಲ್ವಾ, ನಿಂಬೆಹಣ್ಣು ಹೋಳುಗಳಿಗೆ ಉಪ್ಪು ಹೇಗೆ ಹಿಡಿಯುತ್ತೋ ಅದೇ ರೀತಿ ಖಾರನೂ ಸಹ ಅಚ್ಚುಕಟ್ಟಾಗಿ ಚೆನ್ನಾಗಿ ಹಿಡಿಬೇಕು. ಆಗಲೇ ಇಲ್ಲಿ ಉಪ್ಪಿನಕಾಯಿ ನಿಮಗೆ ಟೇಸ್ಟ್ ಬರೋದು. ಪ್ರತಿಯೊಂದು ಹೋಳುಗಳಿಗೂ ಸಹ ಉಪ್ಪು ಖಾರ ಹಿಡಿಬೇಕು. ಆ ರೀತಿ ಪರ್ಫೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಒಂದು 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಬಟ್ ಮಿಕ್ಸ್ ಮಾಡ್ಕೊಳ್ಳೋದ್ರಲ್ಲಿ ಮಾತ್ರ ಎಡವಟ್ಟು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ, ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಈಗ ನೋಡಿ ನಾನು ಮಿಕ್ಸ್ ಮಾಡಿದ್ದೀನಿ, ಇನ್ನೂ ಕೆಳಗಡೆ ಸ್ವಲ್ಪ ಹಾಗೆ ಕಾಣ್ತಿತ್ತು ಅಂತೇಳಿ ಮತ್ತೆ ಮಿಕ್ಸ್ ಮಾಡಿದ್ದೀನಿ. ನೋಡಿ ಕಂಪ್ಲೀಟಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಈಗ ಮಿಕ್ಸ್ ಮಾಡಿರೋವಂಥ ಖಾರಕ್ಕೆ ಸಪ್ರೇಟಾಗಿ ಒಂದು ಕಡೆ ಸೈಡಲ್ಲಿಟ್ಟು ಇದಕ್ಕೆ ಇನ್ನೊಂದು ಪೌಡರ್ನ ಇದಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಆ ಪ್ಯಾನ್ಗೆ ನಾನಿಲ್ಲಿ 2 ಚಮಚದಷ್ಟು ಸಾಸಿವೆನ ತೊಗೊಂಡಿದ್ದೀನಿ, 1.5 ಚಮಚದಷ್ಟು ಜೀರಿಗೆನ ತೊಗೊಂಡಿದ್ದೀನಿ, 1/4 ಚಮಚಕ್ಕಿಂತ ಚೂರು ಜಾಸ್ತಿ ಮೆಂತ್ಯ ಕಾಳನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ನಾನಿಲ್ಲಿ ಕಮ್ಮಿ ಕ್ವಾಂಟಿಟಿ ಮಾಡ್ತಿರೋದ್ರಿಂದ ಕಮ್ಮಿನ ತೋರಿಸ್ತಾ ಇದ್ದೀನಿ. ಕಮ್ಮಿ ಪದಾರ್ಥಗಳನ್ನ ಹಾಕಿ, ನೀವು ಸ್ವಲ್ಪ ಜಾಸ್ತಿ ಮಾಡೋರು ಇದೇ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ. ನಾನಿಲ್ಲಿ ಕಮ್ಮಿ ಮಾಡ್ತಿರೋದ್ರಿಂದ ಇಷ್ಟಿಷ್ಟು ತೋರಿಸ್ತಾ ಇದ್ದೀನಿ. ಈಗ ನೋಡಿ ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡು ಬರೋಣ. ಎಷ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕಂದ್ರೆ ಈ ಸಾಸಿವೆ ಜೀರಿಗೆ ಎಲ್ಲ ಚಿಟಪಟ ನೋಡ್ತಾ ಇದ್ದೀರಲ್ವ ಸ್ಕ್ರೀನ್ ಮೇಲೆ, ಈ ಥರ ಚಿಟಪಟ ಅನ್ನೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಬರ್ಬೇಕು. ಮೆಂತ್ಯ ಎಲ್ಲ ಕಲರ್ ಚೇಂಜ್ ಆಗಿರಬೇಕು. ಆ ರೀತಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಬನ್ನಿ. ಹೈ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡೋಕ್ಕೆ ಹೋಗ್ಬಿಡಿ, ಸೀದೋಗ್ಬಿಡುತ್ತೆ. ನಾನು ಕಮ್ಮಿ ಕ್ವಾಂಟಿಟಿಲಿ ಮಾಡ್ತಿರೋದ್ರಿಂದ ಈ ಮಸಾಲೆ ಪುಡಿ ಏನು ತೋರಿಸ್ದೆ ಇದನ್ನು ನಾನು ಕುಟಾಣಿಲೇನೆ ಕುಟ್ಟಿ ಪೌಡರ್ನ ಮಾಡ್ಕೊತಿದ್ದೀನಿ. ನೀವು ಬೇಕಿದ್ರೆ ಮಿಕ್ಸಿ ಜಾರನ್ನು ಸಹ ಯೂಸ್ ಮಾಡಿ ಪೌಡರ್ ಮಾಡ್ಕೊಬೋದು. ಇದು ಕಮ್ಮಿ ಕ್ವಾಂಟಿಟಿ ಇದೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಕುಟಾಣಿಲಿ ಪೌಡರ್ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಪೌಡರ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಇಷ್ಟಿದ್ರೆ ಸಾಕಾಗುತ್ತೆ, ಪೂರ್ತಿ ನೈಸ್ ಪೌಡರ್ ಆಗಬೇಕಂತೇನಿಲ್ಲ, ಇಷ್ಟಿದ್ರೂ ಚೆನ್ನಾಗಿರುತ್ತೆ. ಈಗ ಕುಟ್ಟಿ ಪುಡಿ ಮಾಡ್ಕೊಂಡಿರೋವಂಥ ಅಷ್ಟು ಪೌಡರ್ನ ನಾನಿಲ್ಲಿ ಉಪ್ಪಿನಕಾಯಿಗೆ ಹಾಕ್ಕೊತಿದ್ದೀನಿ. ಉಪ್ಪಿನಕಾಯಿಗೆ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ನಾನು ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು ರಾತ್ರಿ ಕಂಪ್ಲೀಟ್, ಒಂದು ನೈಟ್ ಪೂರ್ತಿ ಹಾಗೆ ಇಟ್ಬಿಡ್ತೀನಿ. ಚೆನ್ನಾಗಿ ಖಾರ ಎಲ್ಲ ಬೇಯಲಿ ಅನ್ನೋ ಕಾರಣಕ್ಕೆ. ಈ ಉಪ್ಪಿನಕಾಯಿ ಅಂತೂ ಪ್ರತಿಯೊಂದಕ್ಕೂ ಬೇಕಾಗುತ್ತೆ. ಕೆಲವ್ರಿಗೆ ಬೇಡ, ನನಗಂತೂ ಕೆಲವೊಂದು ರೆಸಿಪಿಗಳನ್ನ ಏನೇ ರೆಸಿಪಿ ಮಾಡಿದ್ರು, ಏನೇ ತಿಂಡಿ ಊಟ ಮಾಡಿದ್ರು ಉಪ್ಪಿನಕಾಯಿ ಅಂತೂ ನನಗಿರಲೇಬೇಕು ಸೈಡಲ್ಲಿ. ನಾನಂತೂ ಉಪ್ಪಿನಕಾಯಿ ಪ್ರಿಯೆ. ನಂತರ ಯಾರೆಲ್ಲ ಉಪ್ಪಿನಕಾಯಿ ಪ್ರಿಯರಿದ್ದೀರಾ ಗೊತ್ತಿಲ್ಲ, ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಡೇ ಆದಮೇಲೆ ನಾನಿಲ್ಲಿ ಉಪ್ಪಿನಕಾಯಿ ಬಾಟಲ್ನ ಓಪನ್ ಮಾಡಿದ್ದೀನಿ. ಕರೆಂಟ್ ಇಲ್ಲದೆ ಇರೋ ಕಾರಣ ಸ್ವಲ್ಪ ಡಲ್ಲಾಗಿ ಕಾಣಿಸ್ತಾ ಇದೆ, ಬಟ್ ನೋಡಿ ಕಲರ್ ಅಂತೂ ಸಖತ್ತಾಗಿ ಕಾಣಿಸ್ತಾ ಇದೆ. ಆ ಕ್ಯಾಪ್ ತೆಗಿದ ತಕ್ಷಣ ಉಪ್ಪಿನಕಾಯಿ ಫ್ಲೇವರ್ ಏನಿದೆ, ಘಮ ಇದೆಯಲ್ವಾ, ಹಬ್ಬ ಮೂಗೆ ರಪ್ ಅಂತ ಹೊಡೆಯಿತು, ಅಷ್ಟು ಘಮ ಬರ್ತಿತ್ತು. ಈಗ ನಾನು ಚಿಕ್ಕದಾಗಿ ಒಂದು ಒಗ್ಗರಣೆನ ಕೊಟ್ಕೊತಾ ಇದ್ದೀನಿ. ಎಣ್ಣೆನ ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಂಡು ಸಾಸಿವೆನ ಹಾಕಿ ಸಿಡಿಸ್ಕೊಂಡಿದ್ದೀನಿ. ಈ ಥರ ನಾನು ಮಧ್ಯಭಾಗ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಕಾದಿರೋವಂಥ ಎಣ್ಣೆನ. ಏನಕ್ಕಪ್ಪ ಅಂದರೆ ಇದು ಗ್ಲಾಸ್ ಜಾರ್ ಏನಾದ್ರು ಡ್ಯಾಮೇಜ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಈ ಉಪ್ಪಿನಕಾಯಿಗೆ ನೀವು ಈ ಥರ ಚೆನ್ನಾಗಿ ಕುದಿಯೋವಂಥ ಎಣ್ಣೆನೇ ಒಗ್ಗರಣೆಗೆ ಹಾಕಬೇಕು. ಹಿಂಗೆ ಹಾಕಿದ್ರೇ ನಿಮಗೆ ತಿಂಗಳಾರುಗಟ್ಟಲೆ ಉಪ್ಪಿನಕಾಯಿನ ಆರಾಮಾಗಿ ನೀವು ಬಳಸ್ಬೋದು, ಇಟ್ಕೊಬೋದು. ಯಾವುದೇ ಥರ ಹಾಳಾಗೋದಿಲ್ಲ ಉಪ್ಪಿನಕಾಯಿ. ಈ ಉಪ್ಪಿನಕಾಯಿನ ನೀವು ಫ್ರಿಜ್ಜಲ್ಲಿ ಕೂಡ ಸ್ಟೋರೇಜ್ ಮಾಡ್ಕೋಬೋದು, ಅಥವಾ ನೀವು ಹೊರಗಡೆ ಕೂಡ ಇಟ್ಕೋಬೋದು. ಈಗ ನಾನು ಮಾಡಿರೋ ಕ್ವಾಂಟಿಟಿಲಿ ಉಪ್ಪಿನಕಾಯಿ ಇಲ್ಲ ಅಂದರೂ ನಮ್ಮ ಮನೆಗೆ ಒಂದು 6-7 ತಿಂಗಳಾದರೂ ಬಂದೇ ಬರುತ್ತೆ. ಇನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ವರ್ಷಾನುಗಟ್ಟಲೆ ಇಟ್ಕೊಬೋದು. ನೋಡಿ ಒಗ್ಗರಣೆ ಹಾಕಿದ ಮೇಲೆ ಒಂದು ನೈಟ್ ಪೂರ್ತಿ ಹಾಗೆ ಇಟ್ಬಿಟ್ಟಿದೆ. ನೆಕ್ಸ್ಟ್ ಡೇ ತೆಗೆದಿದ್ದೀನಿ. ನೋಡಿ ಹೇಗೆ ಸಖತ್ತಾಗಿ ಕಾಣಿಸ್ತಾ ಇದ್ದಾವೆಲ್ಲ ಕಲರಾಗಿ. ಟೇಸ್ಟ್ ಅಂತೂ ಅಷ್ಟೇ ಸೂಪರಾಗಿ ಅಲ್ಟಿಮೇಟಾಗಿರುತ್ತೆ. ಈ ಉಪ್ಪಿನಕಾಯಿಗಂತೂ ನೀವು ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಒಂಚೂರು ತುಪ್ಪ ಹಾಕ್ಕೊಂಡು ಉಪ್ಪಿನಕಾಯಿ ನೆಂಚ್ಕೊಂಡು ತಿಂತಾ ಇದ್ದರೆ ಹಬ್ಬ, ಇದ್ರ ಮುಂದೆ ಯಾವ ಊಟನೂ ಇಲ್ಲ ಅನಿಸುತ್ತೆ. ಸ್ವರ್ಗ ಕಣ್ರಿ, ಅಷ್ಟು ಚೆನ್ನಾಗಿರುತ್ತೆ. ಒಮ್ಮೆ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ. ಯಾರಿಗೆಲ್ಲ ಉಪ್ಪಿನಕಾಯಿ ಇಷ್ಟ ಈ ವಿಡಿಯೋನ ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋದಕ್ಕೆ ಹೋಗಬೇಡಿ. ಇದೇ ಥರ ಇನ್ನೊಂದಷ್ಟು ಸೂಪರ್ ಡೂಪರ್ ಆಗಿರೋವಂಥ ರೆಸಿಪಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ. ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇರ್ತೀರಾ, ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ನೀವೆಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟೇ ಹುಮ್ಮಸ್ಸು ನನಗೂ ಬರುತ್ತೆ ವಿಡಿಯೋ ಮಾಡಲಿಕ್ಕೆ. ಆ್ಯಂಡ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.